ಕಡಿಮೆ ಡಿಸಿಷನ್ನ ಮಾರ್ಕೆಟ್ನಲ್ಲಿ ತೊಗೋತೀವಿ ಅಷ್ಟು ನಾವು ವಿನ್ ಆಗ್ತೀವಿ. ಎಷ್ಟು ನಾವು ಹೆಚ್ಚೆಷ್ಟು ಡಿಸಿಷನ್ನ ತೊಗೊಳ್ತಾ ಹೋಗ್ತೀವಿ ಅಷ್ಟು ಲಾಸ್ ಆಗ್ತೀವಿ. ಸಿಸ್ಟಮ್ ಮುಂದೆ ಕೂತಾಗ ನಮಗೇನು ಗೊತ್ತಾಗೋದಿಲ್ಲ. ಅದಾದಮೇಲೆ ಟ್ರೇಡಿಂಗ್ ಮುಗಿದ ಮೇಲೆ ಇಷ್ಟು ಲಾಸ್ ಅಂತ ಬುಕ್ ಮಾಡಿದ್ಮೇಲೆ ಕೊನೆಗೆ ನಾವು ವಿಚಾರ ಮಾಡ್ತೀವಿ ನಾವು ಹೇಗೆ ಇಷ್ಟು ಲಾಸ್ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು. ಹಾಯ್ ನಮಸ್ಕಾರ, ನಿಮಗೆಲ್ಲರಿಗೂ MB ತೊರಗಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಪ್ಷನ್ ಬೈಯಿಂಗ್ ಯಾಕೆ ಮಾಡಬಾರ್ದು, ಆಪ್ಷನ್ ಬೈಯಿಂಗ್ನಲ್ಲಿ ಯಾಕೆ ನಮಗೆ ಹಣ ಮಾಡಲು ಸಾಧ್ಯವಾಗ್ತಿಲ್ಲ, ಆಪ್ಷನ್ ಸೆಲ್ಲರ್ಸ್ಗೆ ಏನೇನು ಮಾರ್ಕೆಟ್ನಲ್ಲಿ ಲಾಭ ಇದೆ ಅನ್ನೋದನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಸ್ವಲ್ಪ ಬೇಸಿಕ್ ಕಡೆ ನಾವು ಗಮನ ಹರಿಸೋಣ. ಇಲ್ಲಿ ನೋಡ್ಬೋದು ನೀವು, ಮಾರ್ಕೆಟ್ ಇವಾಗ ಏನೋ ಒಂದು ರೇಂಜಲ್ಲಿ ಇದೆಯಪ್ಪ. ಇವಾಗ ಈ ಒಂದು ರೇಂಜ್ನಲ್ಲಿ ಮಾರ್ಕೆಟ್ ಇದೆ. ಇದೊಂದು 24,000 ಅಂದ್ಕೊಳ್ಳಿ. ಸೊ 24,000 CE ಇವಾಗ ನಾವು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್ ಇದೆ. ಇದು ಆಪ್ಷನ್ ಬೈಯರ್ಗೆ ಏನಕ್ಕೆ ಹಣ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಇದೆ. ಸೊ ಇದು ಏನಪ್ಪ ಅಂತಂದರೆ ನಿಫ್ಟಿ 24,000 ಇದೆ, CE ಅದರ ಪ್ರೈಸ್ ಬಂದ್ಬಿಟ್ಟು 100 ಇದೆ, ಆಪ್ಷನ್ ಪ್ರೀಮಿಯಮ್ 100 ಇದೆ. ಸೊ ನಾವಿವಾಗ ಇದನ್ನು ಬೈ ಮಾಡ್ತೀನಿ. ನಾನು ಇದನ್ನು ಬೈ ಮಾಡಿದ್ರೆ ಮಾರ್ಕೆಟ್ ಏನಿದೆ 24,100 ಕ್ರಾಸ್ ಮಾಡಿ ಮೇಲ್ಗಡೆ ಹೋದರೆ ಮಾತ್ರ ನನಗೆ ಲಾಭ. ಅಲ್ಲಿ ಮಟ್ಟ ಯಾವುದೇ ರೀತಿಯಾದ ಲಾಭ ಆಗೋದಿಲ್ಲ. ಯಾಕಂದರೆ ಆಲ್ರೆಡಿ 100 ಇದೆ, 100 ರೂಪೀಸ್ ಇದೆ. 24,000 ಮಾರ್ಕೆಟ್ ಇದೆ, CE 100 ಇದೆ. 24,100 ಕ್ರಾಸ್ ಮಾಡಿ ಅಕಸ್ಮಾತ್ ಮಾರ್ಕೆಟ್ ಎಕ್ಸ್ಪೈರಿ ಡೇ ದಿನ 24,200 ಆದರೆ ಈ ಆಪ್ಷನ್ ಪ್ರೀಮಿಯಮ್ ನಮ್ಮದು 200 ಆಗಿರ್ತದೆ. ಅಂದರೆ ಇವಾಗ 100 ಇದ್ದಿದ್ದು 200, 100 + 100 ಅಂದರೆ ಈ ಒಂದು 100 ರೂಪೀಸ್ ಮಾತ್ರ ನಮಗೆ ಪ್ರಾಫಿಟ್ ಆಗ್ತದೆ. ಅದೇ ನಾವೇನಾದರೂ ಈ CEನ ನಾವು ಸೆಲ್ ಮಾಡಿದ್ರೆ ಇವಾಗ 24,000 CEನ ನಾವು ಸೆಲ್ ಮಾಡಿದ್ವಿ ಅಂದ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಏನಿದೆ, ಮೊದಲು ಬೈ ಮಾಡಿದಾಗ ಮಾರ್ಕೆಟ್ ಅಪ್ಸೈಡ್ ಮೂಮೆಂಟ್ ಆಗ್ತದೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಮದಿದೆ. ಆದರೆ ಇವಾಗ ಸೆಲ್ ಮಾಡೋದು ಏನಿದೆ, ಸೆಲ್ ಯಾಕೆ ಮಾಡ್ತಾರೆ CE ಅಂತ ಅಂದರೆ ಮಾರ್ಕೆಟ್ ಡೌನ್ ಸೈಡ್ ಮೂಮೆಂಟ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ CEನ ಸೆಲ್ ಮಾಡ್ತಾರೆ. ಸೊ ಸೆಲ್ಲರ್ಗೆ ಇಲ್ಲಿ ಏನು ಲಾಭ ಆಗ್ತದೆ ಅಂತಂದರೆ, ಇವಾಗ ಏನು ಇವರು 100 ರೂಪೀಸ್ ಪ್ರೀಮಿಯಮ್ ನಡೀತಾ ಇದೆ ಸದ್ಯಕ್ಕೆ. ಸೊ ಇದನ್ನು ಸೆಲ್ ಮಾಡಿದ್ರೆ ಅವರು ಮಾರ್ಕೆಟ್ ಆನ್ ಎಕ್ಸ್ಪೈರಿ ಡೇ ದಿನ 24,000 ಅಬವ್ ಹೋದರೆ ಮಾತ್ರ ಅವ್ರಿಗೆ ಲಾಸ್ ಆಗ್ತದೆ. 24,100ಇಂದ ಮೇಲುಗಡೆ ಎಷ್ಟು ಮೂಮೆಂಟ್ ಆಗ್ತದೋ ಅಷ್ಟು ರೂಪೀಸ್, ಅಷ್ಟು ಪಾಯಿಂಟ್ಸ್ ಅವ್ರಿಗೆ ಲಾಸ್ ಆಗ್ತದೆ. ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಯಾವುದೇ ಕಂಡೀಷನಲ್ಲಿ ಇದ್ದರೂ ಕೂಡ ಅಥವಾ ಡೌನ್ ಸೈಡಲ್ಲಿ ಇದ್ದರೂ ಕೂಡ ಅವರು ಪ್ರಾಫಿಟಲ್ಲೇ ಇರ್ತಾರೆ. ಇದು ಒಂದು ಅಡ್ವಾಂಟೇಜ್ ಅವ್ರಿಗೆ. ಇವಾಗ ಯಾವುದೇ ಒಂದು ಕಾಯಿನನ್ನು ತೊಗೊಂಡು ನೀವು ಮೇಲಕ್ಕೆ ಎಸೆದ್ರೆ 50% ಚಾನ್ಸ್ ಇರ್ತದೆ. ಏನು ಟೇಲ್ ಆದರೂ ಆಗ್ಬೋದು, ಹೆಡ್ ಆದರೂ ಆಗ್ಬೋದು, 50-50 ಇರ್ತದೆ. ಇಲ್ಲಿ ಏನಾಗ್ತದೆ, ನಾವು ಯಾವುದಾದ್ರೂ 1% ಯಾವುದೋ ಒಂದು ಕಡೆ ಆಯ್ತಪ್ಪ, ಹೆಡ್ ಕಡೆನೂ ಟೇಲ್ ಕಡೆನೂ ಆಯ್ತಂತಂದರೆ ಇನ್ ದ ಲಾಂಗ್ ರನ್ ಅದು ಯಾವ ಕಡೆ ಜಾಸ್ತಿ ಪ್ರೊಬಬಿಲಿಟಿ ಇರ್ತದಲ್ವ ಅದು ವಿನ್ ಆಗ್ತಾ ಹೋಗ್ತದೆ. ಇವಾಗ 100% ಇದೆ ಅಂದ್ಕೊಳ್ಳೋಣ, ಎರಡು 50% ಹೆಡ್ ಇದೆ, 50% ಟೇಲ್ ಇದೆ ಅಂತಂದರೆ ಇವಾಗ ನಾವು ಹೆಡ್ಗೆ 51% ಅಂತ ಮಾಡಿದ್ವಿ ಅಂದ್ಕೊಳ್ಳಿ. 51% ಅಂದರೆ 1% ಅದಕ್ಕೆ ಆ್ಯಡ್ ಮಾಡಿದ್ವಿ ನಾವು, ಅದು ಹೆಚ್ಚಿಗೆ ಬೀಳ್ತದೆ ಹೆಡ್. ಅಲ್ಲಿಗೆ ಏನಾಗ್ತದೆ, ಇನ್ ದ ಲಾಂಗ್ ರನ್ನಲ್ಲಿ ಹೆಡ್ ವಿನ್ ಆಗ್ತದೆ, ಟೇಲ್ ವಿನ್ ಆಗೋದಿಲ್ಲ. ಪ್ರೊಬ್ಯಾಬಿಲಿಟಿ ಏನಿದೆ 50-50 ಇದೆ. ನಾವು 1% ಹೆಚ್ಚು ಮಾಡಿದ್ರೆ ಹೆಡ್ಡೇನೆ ಬೀಳೋದು. ಸೊ ಇಲ್ಲಿ ಕೂಡ ಹಾಗೇನೆ, ಇದೇನು ಅಡ್ವಾಂಟೇಜ್ ಇದೆಯಲ್ಲ ಆಪ್ಷನ್ ಸೆಲ್ಲರ್ಸ್ಗೆ, ಇನ್ ದ ಲಾಂಗ್ ರನ್ ಅವರು ಪ್ರಾಫಿಟ್ ಆಗೋದಕ್ಕೆ ಕಾರಣನೇ ಇದು. ಇದರಲ್ಲಿ ಇನ್ನೂ ಒಂದು ಏನು ಅಡ್ವಾಂಟೇಜ್ ಅಂತ ಅಂದರೆ, ಆಪ್ಷನ್ ಬೈಯರ್ಸ್ಗೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಅಡ್ಜಸ್ಟ್ಮೆಂಟ್ ಮೀನ್ಸ್ ಹೋಲ್ಡ್ ಮಾಡಿ ಅದನ್ನು ಇವಾಗ ಜಸ್ಟ್ ನಾವು ಡೈರೆಕ್ಷನಲ್ ಇದನ್ನು ನಾನ್ ಡೈರೆಕ್ಷನಲ್ ಕನ್ವರ್ಟ್ ಮಾಡಿ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಹೆಡ್ಜಸ್ ಬೈ ಮಾಡ್ತಾ ಹೋಗೋದಕ್ಕೆ ಬರೋದೇ ಇಲ್ಲ ಆಪ್ಷನ್ ಬೈಯಿಂಗ್ನಲ್ಲಿ. ಆಪ್ಷನ್ ಸೆಲ್ಲಿಂಗ್ನಲ್ಲಿ ಮಾಡ್ಬೋದು, ನಾವು ಹೋಲ್ಡ್ ಮಾಡ್ಬೋದು, ಓವರ್ ನೈಟ್ ಹೋಲ್ಡ್ ಮಾಡ್ಬೋದು ಹೆಡ್ಜಸ್ ಬೈ ಮಾಡಿ. ಆಪ್ಷನ್ ಬೈಯಿಂಗ್ನಲ್ಲಿ ಹೆಡ್ಜಸ್ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಎಲ್ಲ ನುಕ್ಸಾನೇ, ಎಲ್ಲ ಲಾಸೇ ಆಗ್ತದೆ. ಯಾವಾಗಲೂ ನಾವು ಕ್ರೆಡಿಟನ್ನು ತೊಗೋಬೋದು. ಅಂದರೆ ಈಗ ಆಪ್ಷನ್ ಸೆಲ್ ಮಾಡಿದ್ರೆ ಕ್ರೆಡಿಟ್ ನಮ್ಮ ಹತ್ರ ಬರ್ತದೆ 100 ರೂಪೀಸ್. ಈಗ ನಾವು ಕೊಡ್ತಾಯಿದ್ದೀವಿ, ಬೈ ಮಾಡ್ತಿದ್ದೀವಿ ಅಂತ ಅಂದರೆ 100 ರೂಪೀಸ್ ನಾವು ಕೊಡ್ತಾಯಿದ್ದೀವಿ. ಸೊ ಮಾರ್ಕೆಟ್ ನಮ್ಮ ಡೈರೆಕ್ಷನಲ್ಲಿ ಹೋದ್ರೂ ಕೂಡ ಈ 100 ಪಾಯಿಂಟ್ಸ್ ಏನು ಮಾಡಿದ್ರೂ ಕೂಡ ಬೈ ಮಾಡಿದ್ರೆ ನಮಗೆ ಲಾಭ ಆಗೋದಿಲ್ಲ. 100 ರೂಪೀಸ್ ಪ್ರೀಮಿಯಮ್ ಅಂತಂದರೆ 24,100 ದಾಟಿ 200 ಹೋಗಬೇಕು. ಅದ್ರ ಮೇಲ್ಗಡೆ ಹೋದರೆ ಮಾತ್ರ ನಮಗೆ ಆಪ್ಷನ್ ಬೈಯಿಂಗ್ನಲ್ಲಿ ಲಾಭ. ಅದೇ ಆಪ್ಷನ್ ಸೆಲ್ಲಿಂಗ್ನಲ್ಲಿ ಇದಷ್ಟು ಇಲ್ಲಿ ಕೆಳಗಡೆ ಡೌನ್ ಸೈಡ್ ಎಷ್ಟು ಬೇಕಾದಷ್ಟು ಹೋಗಲಿ ಇಲ್ಲಿಂದನೂ, ಅಂದರೆ ಇಟ್ ಮೀನ್ಸ್ ನಾವು ಈ ಸ್ಟ್ರೈಕ್ನ ಸೆಲ್ ಮಾಡ್ತಾಯಿದ್ದೀವಿ, ಇಲ್ಲಿವರೆಗೂ ಹೋದ್ರೂ ಕೂಡ ನಮಗೆ ಲಾಸ್ ಯಾವುದೇ ರೀತಿ ಆಗೋದಿಲ್ಲ. ಸೊ ಇದೇನಾಯಿತು, ಪ್ರೊಬ್ಯಾಬಿಲಿಟಿ ಜಾಸ್ತಿ ಐತಲ್ವ ಆಪ್ಷನ್ ಸೆಲ್ಲರ್ಗೆ. ಸೊ ಹಂಗಾಗಿ ಆಪ್ಷನ್ ಸೆಲ್ಲಿಂಗ್ನಲ್ಲಿ
ನಮ್ಮ ವ್ಯೂ ರಾಂಗ್ ಆದ್ರೂ ಕೂಡ ನಾವು ದುಡ್ಡು ಮಾಡೋ ಚಾನ್ಸಸ್ ಭಾಳ ಇರ್ತದೆ. ಆಪ್ಷನ್ ಬೈಯಿಂಗ್ನಲ್ಲಿ ನಮ್ಮ ವ್ಯೂ ರೈಟ್ ಆಗಬೇಕು, ಫಾಸ್ಟಾಗಿ ಮೂವ್ಮೆಂಟ್ ಆಗಬೇಕು ನಮ್ಮ ಒಂದು ಡೈರೆಕ್ಷನಲ್ಲಿ. ಸೊ ಆಗ ಮಾತ್ರ ನಾವು ಹಣ ಮಾಡೋದಕ್ಕೆ ಸಾಧ್ಯ ಆಪ್ಷನ್ ಬೈಯಿಂಗ್ನಲ್ಲಿ. ಸೊ ಅದಕ್ಕೋಸ್ಕರನೇ ನೀವು ಯಾವುದೇ ಒಂದು ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ತೊಗೊಂಡು ಬ್ಯಾಕ್ ಟೆಸ್ಟ್ ಮಾಡಿದ್ರು ಸ್ವಲ್ಪ ಲಾಸಲ್ಲಿ ಇರ್ತದೆ, ಇಲ್ಲ ಪ್ರಾಫಿಟಲ್ಲಿ ಇರ್ತದೆ. ಅದೇ ನೀವು ಯಾವುದೇ ಒಂದು ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ತೊಗೊಂಡು ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದ್ರೂ ಕೂಡ ಲಾಸಲ್ಲೇ ಇರ್ತದೆ. ಆಲ್ಮೋಸ್ಟ್ ಆಲ್ 99.99% ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಲಾಸಲ್ಲೇ ನಿಮ್ಗೆ ರಿಸಲ್ಟ್ ತೋರಿಸ್ತದೆ. ಯಾಕಂದರೆ ತೀಟಾ ಡಿ ಕೆ ಆಗ್ತದೆ. ತೀಟಾ ಅಂತ ಅಂದರೆ ನಾನು ಹಲವಾರು ಹಳೆ ವಿಡಿಯೋಗಳಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತೀಟಾ ಡಿ ಕೆ ಅಂದರೆ ಏನು, ಹೇಗೆ ವರ್ಕ್ ಆಗ್ತದೆ ಏನು ಅಂತ ಹೇಳ್ಬಿಟ್ಟು. ಅದನ್ನೇ ನಾನು ಇವಾಗ ಸಿಂಪಲ್ ವರ್ಡ್ಸಲ್ಲಿ ನಾನು ನಿಮ್ಗೆ ಹೇಳಿದೆ. ಇಲ್ಲಿ 24,000 ಇದೆ, ಇದ್ರದ್ದು ಆಪ್ಷನ್ ಪ್ರೀಮಿಯಮ್ ಬಂದ್ಬಿಟ್ಟು 100 ರೂಪೀಸ್ ಇದೆ. ಈ 100 ರೂಪೀಸ್ ಕೊಟ್ಟು ನೀವು ಆಪ್ಷನ್ ಬೈ ಮಾಡಿದ್ರೆ ಇಲ್ಲಿಂದ 24,100 ದಾಟಬೇಕು. ಅದಾದಮೇಲೆ ನಿಮಗೆ ಈ 100 ರೂಪೀಸ್ ಮೇಲೆ ಪ್ರಾಫಿಟ್ ಸಿಗೋದು. ಅಲ್ಲಿವರೆಗೂ ಮಾರ್ಕೆಟ್ ಇಲ್ಲಿ ಎಲ್ಲಾದರೂ 24.15 ಅಥವಾ ಇನ್ನೊಂದು ಯಾವುದಕ್ಕೂ ಹೋದರೆ ಲಾಸ್ ಆಗ್ತದೆ, ಇಲ್ಲ ಕಾಸ್ಟ್ಗೆ ನೀವು ಎಕ್ಸಿಟ್ ಆಗಬೇಕಾಗಿ ಬರ್ತದೆ. ಇದೇನು ಪ್ರೊಬ್ಯಾಬಿಲಿಟಿ ಇದೆಯಲ್ವಾ, ಇದೇ ಪ್ರೊಬ್ಯಾಬಿಲಿಟಿ ಇಂದ ಲಾಂಗ್ ರನ್ನಲ್ಲಿ ಆಪ್ಷನ್ ಸೆಲ್ಲರ್ಸ್ನ ಕಾಯೋದು, ಇದ್ರ ಹೊರತು ಬೇರೆ ಏನಿಲ್ಲ. ಆಪ್ಷನ್ ಎಕ್ಸ್ಪೈರಿ ಡೇ ದಿನ ಅಂತೂ ತೀಟಾ ಡಿ ಕೆ ಹೆವಿ ಆಗ್ತದೆ, ಅದು ಕೂಡ ಅವ್ರಿಗೆ ತುಂಬ ಅಡ್ವಾಂಟೇಜ್ ಆಗಿರ್ತದೆ. ಸೊ ಹಂಗಾಗಿ ಆಪ್ಷನ್ ಬೈಯಿಂಗ್ ಮಾಡುವಾಗ ಮೂಮೆಂಟಮ್ ಇರಬೇಕು. ಅಟ್ಲೀಸ್ಟ್ ನಾನು ಈಗ ಜಸ್ಟ್ ನಾನು ಬೈ ಮಾಡಿದೆ, ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿದೆ, ಸೆಲ್ ಮಾಡಿದೆ, ಓಕೆ ಕತೆ ಮುಗೀತು ಅಲ್ಲಿಗೆ. ಸ್ಕ್ಯಾಲ್ಪಿಂಗ್ ಅಂತೀವಿ ನಾವು ಇದಕ್ಕೆ. ಈ ಸ್ಕ್ಯಾಲ್ಪಿಂಗ್ ಮಾಡೋದಕ್ಕೆ ಹೋಗಿನೇ ತುಂಬ ಜನ ತಗಲಾಕೋತಾರೆ. ನಾನು ಸ್ಕ್ಯಾಲ್ಪ್ ಮಾಡ್ತೀನಿ, ನಾನು ಹೋಲ್ಡ್ ಮಾಡೋದಿಲ್ಲ, ತೀಟಾ ಡಿ ಕೆ ಆಗೋದಿಲ್ಲ ನನಗಂತ ಹೇಳ್ಬಿಟ್ಟು. ಇನ್ ದ ಲಾಂಗ್ ರನ್ನಲ್ಲಿ ಇದರಲ್ಲಿ ಕೂಡ ಹಲವಾರು ಲಾಸ್ ಆಗ್ತದೆ. ಸ್ಕ್ಯಾಲ್ಪ್ ಮಾಡೋರು ನಿಮ್ಮ ಬ್ರೋಕರೇಜ್ ಹೋಗಿ ನೋಡಿ, ನಿಮಗೆ ಅರ್ಥ ಆಗ್ತದೆ. ತಿಂಗಳಿಗೆ 50,000 30,000 ಬರೀ ಬ್ರೋಕರೇಜೇ ಜನ್ರೇಟ್ ಮಾಡಿರ್ತೀರ ನೀವು. ಓವರ್ ಟ್ರೇಡಿಂಗ್ ಆಗ್ತದೆ, ಲಾಸ್ ಆಗ್ತದೆ. ನಾವು ಎಷ್ಟು ಕಡಿಮೆ ಡಿಸಿಷನ್ನ ಮಾರ್ಕೆಟ್ನಲ್ಲಿ ತೊಗೋತೀವಿ ಅಷ್ಟು ನಾವು ವಿನ್ ಆಗ್ತೀವಿ. ಎಷ್ಟು ನಾವು ಹೆಚ್ಚೆಷ್ಟು ಡಿಸಿಷನ್ನ ತೊಗೊಳ್ತಾ ಹೋಗ್ತೀವಿ ಅಷ್ಟು ಲಾಸ್ ಆಗ್ತೀವಿ. ಇದೊಂಥರ ಕೆಸಿನೋದಲ್ಲಿ ಹೇಗೆ ನಾವು ಡಿಸೈಡ್ ಮಾಡ್ತೀವಲ್ಲಿ. ಸೊ ನಾನು ಇದಕ್ಕೆ ಬೆಟ್ ಮಾಡ್ತೀನಿ ಅಂತಂದರೆ ನಮ್ಮ ಮನಸ್ಸು ಚಂಚಲವಾಗಿರ್ತದೆ. ಸೊ ಅಲ್ಲಿ ಏನಾಗ್ತದೆ, ಆಲ್ಮೋಸ್ಟ್ ಅಲ್ಲಿ ನಾವು ಕಳ್ಕೊಂಡೇ ವಾಪಸ್ ಬರ್ತೀವಿ. ಆಪ್ಷನ್ ಬೈಯಿಂಗ್ ಮಾಡುವಾಗ ತುಂಬ ಹುಷಾರಾಗಿರಬೇಕು. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಅರಿವಿರಬೇಕು. ಯಾಕಂದರೆ ಎಷ್ಟೋ ಸಲ ಟ್ರೇಡಿಂಗ್ ಅಕೌಂಟ್ನಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಹೇಗೆ ಖಾಲಿ ಆಗ್ತದೋ ಗೊತ್ತಿಲ್ಲ. ತನ್ನಿಂತಾನಾಗಿ ಆ ಸಿಸ್ಟಮ್ ಮುಂದೆ ಕೂತಾಗ ನಮಗೇನು ಗೊತ್ತಾಗೋದಿಲ್ಲ. ಅದಾದಮೇಲೆ ಟ್ರೇಡಿಂಗ್ ಮುಗಿದ್ಮೇಲೆ ಇಷ್ಟು ಲಾಸ್ ಅಂತ ಬುಕ್ ಮಾಡಿದ್ಮೇಲೆ ಕೊನೆಗೆ ನಾವು ವಿಚಾರ ಮಾಡ್ತೀವಿ, ನಾವು ಹೇಗೆ ಇಷ್ಟು ಲಾಸ್ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು. ಸೊ ಹುಷಾರಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.